ಕೆಂಪೇಗೌಡರ ನಾಡಿನ ಮಣ್ಣಿನ ಮಗನ ವಿಶ್ವ ದಾಖಲೆ. ಮಾಗಡಿಯ ಕುದೂರು ಹೋಬಳಿಯ ಕಣ್ಣೂರಿನ ಶಶಿಕುಮಾರ್ ಎಂಬುವವರು ವಿಶ್ವ ದಾಖಲೆಯನ್ನು ಮಾಡಿ ಮಾಗಡಿಯ ಕೀರ್ತಿಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ. ಮೂಲತಃ ಉಪನ್ಯಾಸಕರಾಗಿದ್ದು ತಮ್ಮ 27ನೇ ವಯಸ್ಸಿನಲ್ಲಿ ರಾಜ್ಯ ಮಟ್ಟದಲ್ಲಿ 5 ಪ್ರಶಸ್ತಿ, 15 ಜಿಲ್ಲೆಯಲ್ಲಿ ಸುಮಾರು 45ಕ್ಕೂ ಅಧಿಕ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿಕ್ಕ ವಯಸ್ಸಿನಲ್ಲಿಯೇ ವಿಶ್ವ ದಾಖಲೆಗೆ ಪಾತ್ರರಾಗಿದ್ದಾರೆ. ಇವರ ಕಾವ್ಯ ಕನ್ನಿಕೆ ಎಂಬ ಕವನ ಸಂಕಲನ ಬಿಡುಗಡೆಗೊಂಡಿದ್ದು ಹೆಚ್ಚು ಹೆಸರನ್ನು ತಂದುಕೊಟ್ಟಿತ್ತು. ಕಂಬನಿಯ ಕಿಡಿಗಳು ಬಿಡುಗಡೆಗೆ ಸಿದ್ಧವಾಗಿದೆ. ರಾಮನಗರ ಜಿಲ್ಲೆಯ 2 ಸಾಹಿತ್ಯ ಸಂಘಟನೆಯ ಜಿಲ್ಲಾಧ್ಯಕ್ಷರು ಶಶಿಕುಮಾರ್. ಸರಳಿ ಏನಕ್ಕೆ ಪ್ರಶಸ್ತಿ ಬಂತು ಸರ್? ನಾನು ಸಾಹಿತ್ಯಿಕವಾಗಿ ಕೆಲವೊಂದು ನನ್ನ ಸಣ್ಣ ಪುಟ್ಟ ಕಾರ್ಯಾಚರಣೆಗಳನ್ನು ಅವರು ಗಮನಿಸಿಕೊಂಡು ನನಗೆ ಈ ಪ್ರಶಸ್ತಿನ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ 30 ಜಿಲ್ಲೆಗಳ ಪೈಕಿ ನಾನು 15 ಜಿಲ್ಲೆಗಳಿಗೆ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಸುಮಾರು 45ಕ್ಕೂ ಅಧಿಕ ಕಾರ್ಯಕ್ರಮಗಳು ನಾನು ಭಾಗವಹಿಸಿದ್ದೇನೆ. ಹಾಗೂ ನಮ್ಮ ರಾಜ್ಯ ಮಟ್ಟದಲ್ಲಿ ಸುಮಾರು 5 ಪ್ರಶಸ್ತಿಗಳು ನನಗೆ ದೊರೆತಿದ್ದಾವೆ. ಅದರಲ್ಲಿ ಏನ್ ಕಾರ್ಯ ಮಾಡಿದ್ದಕ್ಕೆ ಕೊಟ್ಟಿದ್ದೀರಿ ಸರ್? ನಮ್ಮ ಸಾಹಿತ್ಯ ಸೇವೆಯನ್ನು ಮಾಡಿದ್ದಕ್ಕೆ. ಏನ್ ಸೇವೆ ಮಾಡಿದ್ರಿ? ಅಂದ್ರೆ ಈಗ 15 ಜಿಲ್ಲೆಗಳನ್ನ ನಾನು ಏನು ಭಾಗವಹಿಸಿದ್ದೀನಿ, 15 ಜಿಲ್ಲೆಗಳ ಸಾಹಿತ್ಯ ಕಾರ್ಯಕ್ರಮಗಳನ್ನ ಅದೊಂದು, ಮತ್ತು 45ಕ್ಕೂ ಅಧಿಕ ಸಾಹಿತ್ಯ ಕಾರ್ಯಕ್ರಮಗಳನ್ನ ನಾನು ಭಾಗವಹಿಸಿದ್ದೇನೆ. ಹಾಗೂ 5 ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬಂದಿದ್ದಾವೆ. ಜೊತೆಗೆ ನಮ್ಮ ರಾಮನಗರ ಜಿಲ್ಲೆಯ 2 ಸಾಹಿತ್ಯಿಕ ಸಂಘಟನೆಗಳಿಗೆ ಜಿಲ್ಲಾಧ್ಯಕ್ಷ ಕೂಡ ನಾನು ಆಗಿದ್ದೇನೆ. ಮತ್ತೆ ಒಂದು ಕಾವ್ಯ ಕನ್ನಿಕೆಯನ್ನು ಒಂದು ಕವನ ಸಂಕಲನ ಕೂಡ ನಾನು ಹೊರತಂದಿದ್ದೇನೆ. ಹಾಗೂ ಈಗ ಕಂಬನಿಯ ಕಿಡಿಗಳು ಅನ್ನುವಂತಹ ಒಂದು ಕವನ ಸಂಕಲನ ಈಗ ತಯಾರಿಯಲ್ಲಿದೆ. ಹಾಗೂ KB ಸಿದ್ದಯ್ಯನವರ ಒಂದು ಸವಿ ನೆನಪಿಗಾಗಿ ಒಂದು ನುಡಿದಮನ ಕಾರ್ಯಕ್ರಮಕ್ಕಾಗಿ ಸುಮಾರು ನಮ್ಮ ರಾಜ್ಯ ಮಟ್ಟದ 30 ಜಿಲ್ಲೆಗಳ ಪೈಕಿ ಎಲ್ಲ ಕವಿಗಳನ್ನು ಒಳಗೊಂಡಂತೆ ನಾವು ಒಂದು ಬಕಾಲನ ಬಯಲು ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಹೊರತರ್ತಾ ಇದ್ದೀವಿ. ಈಗ ಅದು ನಮ್ಮ ಮಾಗಡಿಯಲ್ಲೇ ಮಾಡಲಾಗಿದೆ. ನೋಡಿ, ಇಷ್ಟು ತಯಾರಿಯಲ್ಲಿದೆ. ಹಾಗೂ ನಮ್ಮ KB ಸಿದ್ದಯ್ಯವರ ಒಂದು ಜೀವನ ಚರಿತ್ರೆಯನ್ನು ಕೂಡ ನಾನು ಬರೀಲಿಕ್ಕೆ ಮುಂದಾಗಿದ್ದೇನೆ. ನೋಡಿ, ಇಷ್ಟೆಲ್ಲ ನಮ್ಮ ಕೆಲವೊಂದು ಕಾರ್ಯಕ್ರಮಗಳನ್ನ, ನಮ್ಮ ಸಾಹಿತ್ಯಿಕ ಚಟುವಟಿಕೆಗಳನ್ನು ಗಮನಿಸಿಕೊಂಡು 27ರ ವಯಸ್ಸಿನಲ್ಲಿ ಇಷ್ಟು ಕೆಲವೊಂದು ಸಾಹಿತ್ಯಿಕ ಸೇವೆಗಳನ್ನ ಮಾಡಿದ್ದಾರೆ ಅಂತ ಪರಿಗಣಿಸಿ ಈಗ ವಿಶ್ವ ದಾಖಲೆಯ ಪ್ರಶಸ್ತಿಯನ್ನು ಇವರು ನಮಗೆ ಕೊಟ್ಟಿದ್ದಾರೆ. ಹಾಗೂ ಈ ವಿಶ್ವ ದಾಖಲೆಯ ಈ ಪ್ರಶಸ್ತಿಗಳೇನಿದಾವೆ, ಒಂದು ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಫ್ಯೂಚರ್ ಕಲಂ ಬುಕ್ ಆಫ್ ರೆಕಾರ್ಡ್ಸ್ ಏನಿದಾವೆ, ಯೂನಿವರ್ಸಲ್ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ ಅದು ವಿಶ್ವ ದಾಖಲೆಯ ಒಂದು ಪ್ರಶಸ್ತಿಯಾಗಿದೆ. ಜೊತೆಗೆ ತಮಿಳುನಾಡಿನ ಚೆನ್ನೈನಲ್ಲಿ ಒಂದು ವಿಶ್ವ ದಾಖಲೆಯ ಸಾಧಕರ ಪುಸ್ತಕವನ್ನ, ಒಂದು ಸ್ಟ್ಯಾಚ್ಯೂವನ್ನ ಚೆನ್ನೈ ಏರ್ಪೋರ್ಟ್ನಲ್ಲಿ ಅವರು ನಿರ್ಮಾಣ ಮಾಡಿ ಸುಮಾರು 360ಕ್ಕೂ ಅಧಿಕ ವಿಶ್ವ ಸಾಧಕರನ್ನ ಅವರು ಒಳಗೊಂಡಂತೆ, ನನ್ನನ್ನು ಒಳಗೊಂಡಂತೆ ಆ ಸಾಧಕರ ಕಿರು ಪರಿಚಯವನ್ನ ಅಲ್ಲಿ ಹಚ್ಚಾಕಲಾಗುವುದು ಅಂತೇಳಿ ಈ ಮಾಹಿತಿಯನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಯಾವ ಊರು ಸರ್ ತಮ್ಮ? ಸರ್, ನಂದು ಸ್ವಗ್ರಾಮ ಬಂದ್ಬಿಟ್ಟು ಹುಟ್ಟೂರು ಕರೇನ್ಮೈನ್ಪಾಳ್ಯ ಅಂತ ಬರುತ್ತೆ. ಅದು ನಮ್ಮ ಮಾಗಡಿ ತಾಲೂಕು ಕುದೂರು ಹೋಬಳಿ ಮತ್ತೆ ಕಣ್ಣೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ. ಕರೇನ್ಮೈನ್ಪಾಳ್ಯ ಅಂತಕ್ಕಂಥ ಅದು ತಮ್ಮ ಮೂಲ ವೃತ್ತಿ ಸರ್? ಸರ್, ನನ್ನ ಮೂಲ ವೃತ್ತಿ ಬಂದ್ಬಿಟ್ಟು ನಾನು ಕನ್ನಡ ಉಪನ್ಯಾಸಕ. ಬೆಂಗಳೂರು ಇಂದಿರಾನಗರಲ್ಲಿ ಒಂದು SMGH ಜೈನ್ PU ಕಾಲೇಜ್ ಅಂತ. ಸರ್, ನಿಮ್ಮ ಪ್ರಶಸ್ತಿ ಇದು ಬಿಟ್ಟು ಬೇರೆ ಹೊರತುಪಡಿಸಿ ಬೇರೆ ಯಾವ್ದಾದ್ರು ಬಂದಿದೆಯಾ? ಸರ್, ಇದನ್ನು ಹೊರತುಪಡಿಸಿ ಮೊದಲನೇ ಬಾರಿಗೆ ಬಿಜಾಪುರದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯಲ್ಲಿ ನಮ್ಮ ರಾಜ್ಯ ಮಟ್ಟದ ಒಂದು ಕವನ ಸ್ಪರ್ಧೆ ನಡೆಯುತ್ತೆ. ಅದರೊಳಗಡೆ ನಾನು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡು ಕಾವ್ಯರತ್ನ ಪ್ರಶಸ್ತಿನ ಮೊದಲನೇ ಬಾರಿಗೆ ತಗೊಳ್ತೇನೆ. ಅದು ಬಿಜಾಪುರದಲ್ಲಿ ಇಂಡಿ ತಾಲೂಕಲ್ಲಿ. ತಿರುಗಿ ಎರಡನೇದು ಬಂದ್ಬಿಟ್ರು ಈ ಮಂಡ್ಯದಲ್ಲಿ ಡಾಕ್ಟರ್ ಜಿ ಶಂಪ ವೇದಿಕೆ ಅಂತೇಳಿ, ಅದರೊಳಗಡೆ ನನಗೆ ಕಾವ್ಯಶ್ರೀ ಅವಾರ್ಡ್ ನಾನು ಬರುತ್ತೆ ನನ್ನ ಸಾಹಿತ್ಯ ಸೇವೆಯನ್ನು ಗಮನಿಸಿಕೊಂಡು. ಅದು 2ನೇ ಬಾರಿ ಆತಾದ್ರೆ. 3ನೇದು ಬಂದ್ಬಿಟ್ಟು ಬೆಂಗಳೂರು ನಗರ ಜಿಲ್ಲಾ ಕವಿವೃಕ್ಷ ಬಳಗದಿಂದ ನನಗೆ ನನ್ನ ಕಾವ್ಯ ಕನ್ನಿಕೆ ಕವನ ಸಂಕಲನವನ್ನ ಅವರು ಪರಿಗಣಿಸಿಕೊಂಡು ನನ್ನ ಪುಸ್ತಕಕ್ಕೆ ಅವರು ಕನ್ನಡ ಸಾಹಿತ್ಯ ಕೌಸ್ತುಭ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದ್ದಾರೆ. ಹಾಗೂ 4ನೇದಾಗಿ ನನಗೆ ನಮ್ಮ ಬೆಂಗಳೂರು ನಗರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾಯಣ್ಣವರ ಅಧ್ಯಕ್ಷರು ಅವರು ಕನ್ನಡ ಸೇವಾರತ್ನ ಪ್ರಶಸ್ತಿಯನ್ನು ನನ್ನ ಸಾಹಿತ್ಯ ಸೇವೆಗೆ ಕೊಟ್ಟು ಪುರಸ್ಕಾರ ಮಾಡಿದ್ದಾರೆ. ಹಾಗೂ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಪ್ರಮುಖವಾಗಿ ಒಂದು ಚಂದನ ಸಾಹಿತ್ಯ ವೇದಿಕೆ ಅಂತ ಇದೆ, ಅದು ಸಾಹಿತ್ಯ ವೇದಿಕೆ. ಅಲ್ಲೂ ಕೂಡ ಭೀಮರಾವ್ ವಾಸ್ಟರ್ ಅಂತಕ್ಕಂಥವ್ರು ಕೂಡ ನನ್ನ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಇತ್ತೀಚೆಗೆ ಅವರು ಕೂಡ ನನಗೆ ಕರುನಾಡ ಸಾಹಿತ್ಯ ರತ್ನ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈಗ ಇವೆರಡು ಪ್ರಶಸ್ತಿಗಳನ್ನು ನನಗೆ ಚೆನ್ನೈಯಿಂದ ಕೊಟ್ಟಿದ್ದಾರೆ. ಒಟ್ಟು ನನ್ನ ಪುಟ್ಟ ಇದರಲ್ಲಿ 7 ಪ್ರಶಸ್ತಿಗಳ ಜೊತೆಗೆ ನನಗೆ ಸಾಹಿತ್ಯ ಸೇವೆ ಮಾಡಲಿಕ್ಕೆ, ಇನ್ನೊಂದಷ್ಟು ಕಲೀಲಿಕ್ಕೆ, ಒಂದು ರೀತಿ ಬೆಂತಟ್ಟಲಿಕ್ಕೆ ಬಹಳಷ್ಟು ನನಗೆ ಸಹಕಾರ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದಕ್ಕೆಲ್ಲ ಯಾಕೆ ಸ್ಫೂರ್ತಿ ಸರ್ ಈ ತರ ಮಾಡೋದಕ್ಕೆ? ಸರ್, ಸ್ಫೂರ್ತಿ ಅಂತ ಬಂದ್ರೆ ಒಂದು ಬಡತನ, ಬಹಿಷ್ಕಾರ, ಹಸಿವು, ಅಕ್ಷರ
ಇದು ಸ್ಫೂರ್ತಿ ಏನು ಅನ್ಲಿಕ್ಕೆ. ಸ್ಫೂರ್ತಿ ಯಾರು ಅಂತ ಅನ್ಲಿಕ್ಕೆ ಭಗವಾನ್ ಬುದ್ಧ, ಜಗಜ್ಯೋತಿ ಬಸವಣ್ಣ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಸ್ಫೂರ್ತಿ. ಹಾಗೂ ನನ್ನ ಓಕೆ, ಹಳ್ಳಿಯಿಂದ ಹೋಗಿ ಈ ಥರ ಎಲ್ಲ ಸಾಧನೆ ಮಾಡಿದ್ದೀರಾ, ಹೇಗೆ ಅನಿಸ್ತಿದೆ? ಸರ್, ಇದು ಆಕ್ಚುಲಿ ನೀವು ಕೇಳ್ತಾ ಇರೋದು ಒಂದು ರೀತಿ ಒಂದು ಕಡೆ ಖುಷಿ ಅನ್ಸುತ್ತೆ. ಯಾಕೆಂದರೆ ಇವತ್ತು ಎಲ್ರಿಗೂ ಒಂಥರ ಬೆನ್ನೆಲುಬಾಗಿ ಯಾರಾದರೂ ಇರ್ತಾರೆ, ಜೊತೆಗೆ ಅವ್ರಿಗೆ ಏನೋ ಒಂದು ಸಪೋರ್ಟಿವ್ ಆಗಿರ್ತಾರೆ. ಬಟ್ ನಮ್ಗೆ ಇವತ್ತು ಹಳ್ಳಿ ಜನದಲ್ಲಿ ಕೃಷಿಕರ ಮಗನಾಗಿ ಹುಟ್ಟಿ ನಮಗೆ ನಾವೇ ಒಂಥರ ಸ್ಫೂರ್ತಿಯಾಗಿ ಹೋಗೋದಿದೆಯಲ್ಲ, ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಜೊತೆಗೆ ಏನೋ ಗೊತ್ತಿಲ್ಲ ಸರ್, ನಾವೇನೋ ಮಾಡೋಕೆ ಹೊರಟಾಗ ಯಾರ ಆಸರೆ ಇಲ್ಲದೆ ನಾವೇ ಹೋಗಿ ಏನೋ ಒಂದು ಮಾಡೋಕೆ ಹೊರಡ್ತೀವಲ್ಲ, ಅದು ಏನೋ ಒಂದು ರೀತಿ ಮನಸ್ಸಿಗೆ ಆನಂದ ಕೊಡುತ್ತೆ. ನಾನೇ ಏನಾದರೂ ಒಂದು ಮಾಡ್ಲಿಕ್ಕೆ ಹೊರಟೆ ಅನ್ನೋದು, ಇನ್ನೊಬ್ರು ನನ್ನನ್ನು ಏನೋ ಮಾಡಿಸ್ದೆ, ನಾನೇನೋ ದಾರಿ ತೋರಿಸ್ತೆ ಅನ್ನೋದಕ್ಕಿಂತ ನಾನೇ ಒಂದು ದಾರಿ ಹುಡ್ಕೊಂಡು ಹೋದ್ನಲ್ಲ, ನಾನೇ ಏನೋ ಆ ದಾರಿಲಿ ಮಾಡಿದ್ನಲ್ಲ ಅನ್ನೋ ಖುಷಿ ನನಗೆ ತುಂಬ ಇದೆ ಸರ್. ಸರ್, ನಿಮಗೆ ಈ ಥರ ಗುರುತಿಸಿದ್ದು ಯಾವ ರೀತಿ ಸರ್ ನಿಮ್ಮನ್ನ? ಸರ್, ಇದು ಗುರುತಿಸಿದ್ದು ಅಂತ ಬಂದು ನಾನು ಕುದೂರು ಮಹಾಂತೇಶ್ವರ ಕಾಲೇಜಿನಲ್ಲಿ D.Ed ಮಾಡ್ತಾ ಇದ್ದೆ, TCH. ಸೊ ಅವಾಗ ನಾನು ಅವಾಗ ಕವನಗಳು ಬರಿತಾ ಇದ್ದೆ. ಅನಂತರ ನಾನು ಡಿಗ್ರಿ ನಮ್ಮ ಕುದೂರಲ್ಲಿ ಮಾಡಿದ್ದೆ. ಅಲ್ಲಿ ಮಾಡಬೇಕಾದ್ರೆ ನಾನು ತುಂಬ ನಾಯಕತ್ವ ವಹಿಸ್ಕೊಳ್ತಾ ಇದ್ದೆ, ನಿರೂಪಣೆ ಮಾಡ್ತಾ ಇದ್ದೆ, ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೆ, ಎಲ್ಲ ಸ್ನೇಹಿತರ ಒಳಗೂಡಿ. ಅವಾಗ ನಾನು ಕವಿತೆಗಳನ್ನ ಹೇಳ್ತಾ ಇದ್ದೆ, ಭಾಷಣ ನಿರೂಪಣೆ ಎಲ್ಲ ಮಾಡಬೇಕಾದ್ರೆ ಎಲ್ಲ ಬರ್ತಾ ಇತ್ತು. ಆದರೂ ಯಾರು ಅಷ್ಟು ಅಲ್ಲಿ ಅಂದರೆ ನಮ್ಮ ಗುರುಗಳಿದ್ರು, ಅವರು ಅಷ್ಟು ಸ್ವಲ್ಪ ಮಾಹಿತಿಗಳು ಕೊಡ್ತಾ ಇದ್ರು. ನಾನು ಬೆಂಗಳೂರು ಯೂನಿವರ್ಸಿಟಿಲಿ ನಾನು ಕನ್ನಡ ಡಿಪಾರ್ಟ್ಮೆಂಟಲ್ಲಿ MA ಮಾಡಿಕೊಂಡೆ. ಆ MA ಮಾಡಿಕೊಂಡಾಗ ನನಗೆ ಅಲ್ಲಿ ಕೆಲವೊಂದೆಲ್ಲ ಕವಿಗಳು ಎಲ್ಲ ವಿಮರ್ಶಕರೆಲ್ಲ ಇದ್ರಲ್ಲ, ಅವರೊಂದಷ್ಟು ಪ್ರಭಾವ ಬೀರಿ ನನ್ನ ಪುಸ್ತಕ ಒಂದು ರೆಡಿ ಮಾಡಬೇಕು ಅಂತೇಳಿ ಕಾವ್ಯಕನಿಕೆ ಪುಸ್ತಕವನ್ನು ನಾನು ಹೊರ ತಗೊಂಬಂದೆ. ಸೊ ಇಷ್ಟೆಲ್ಲ ಆಯಿತು ಸರ್ ನನಗೆ. ಅಂದರೆ ನನ್ನ ಏನೋ ಸ್ವಪ್ರಯತ್ನದಿಂದ ಒಂದಷ್ಟು ಮಾಡಿಕೊಂಡೆ. ಆದರೆ ಮಾರ್ಗದರ್ಶಕರು ಅಥವಾ ಗುರುಗಳು ಅಂತ ಹೇಳಲಿಕ್ಕೆ ಇಲ್ಲ, ಬಟ್ ನನ್ನ ಮನಸ್ಸೊಳಗಡೆ ನಾನು ಅವ್ರನ್ನ ಗುರುಗಳು ಅಂತ ಭಾವಿಸ್ಕೊಳ್ತೀನಿ. ಆದರೆ ಯಾವುದೇ ಗುರುಗಳ ಸಹಕಾರ ಮಾರ್ಗದರ್ಶನ ನನಗೆ ಸಿಕ್ಕಿಲ್ಲ ಸರ್. ಒಂದು ಪುಟ್ಟ ಗ್ರಾಮದಿಂದ ಏನೋ ನನ್ನ ಒಂದು ಸಣ್ಣ ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ. ಹಾಗಾಗಿ ನನಗೆ ಭಾಳ ಖುಷಿ ಇದೆ ಸರ್. ಏನೂ ಇಲ್ದಲೇ ಬರಿಗೈಲಿ ಬಂದು ಏನೋ ಬರಿಗೈಲಿ ಮಾಡ್ತಾ ಇರೋದು ಖುಷಿ ಇದೆ ನನಗೆ, ಭಾಳ ಹೆಮ್ಮೆ ಇದೆ. ಸೊ ಈ ಥರ ಎಲ್ಲ ಪ್ರಶಸ್ತಿ ಬಂದಿದೆ, ನಿಮ್ಗೆ ಹೇಗೆ ಅನಿಸ್ತಿದೆ ಸರ್? ಸರ್, ಅದು ನನ್ನ 27ನೇ ಕಿರು ವಯಸ್ಸಿನಲ್ಲಿ ಬಂದಿರತಕ್ಕಂಥದ್ದು. ಅದು ವಿಶ್ವ ದಾಖಲೆ ಅಂತೇಳಿ ನನಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನಗೇನಾಗಿದೆ ಅಂದರೆ, ಇನ್ನೂ ನಾನು ಮಾಡ್ತಕ್ಕಂಥದ್ದು ಈಗ ಆರಂಭ ಆಗಿರೋದ್ರಿಂದ ನಾನು ಈಗ 15 ಜಿಲ್ಲೆಗಳಲ್ಲಿ ಏನು ಕಾರ್ಯಕ್ರಮನ ನಾನು ಸುತ್ತಾಡಿದ್ದೇನೆ. ಇನ್ನೂ 15 ಜಿಲ್ಲೆ, ಟೋಟಲಿ ನಮ್ಮ 30 ಜಿಲ್ಲೆಗಳನ್ನು ನಾನು ಭಾಗವಹಿಸಿ 30 ಜಿಲ್ಲೆಗಳು ಕೂಡ ಸಾಹಿತ್ಯಿಕ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಜೊತೆಗೆ ಎಲ್ಲೋ ಒಂದು ಕಡೆ ನಾನು ಭಾಳ ನನ್ನ ಕೆಲಸ, ನನ್ನ ಜವಾಬ್ದಾರಿಯನ್ನು ಮತ್ತು ಆ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ನಾನು ತೊಡಗಿಸ್ಕೊಳ್ಳಿಕ್ಕೆ ನನಗೆ ಒಂಥರ ಎಚ್ಚರಿಕೆ ರೀತಿಯವರು ನನಗೆ ಇನ್ನೂ ಒಂದಷ್ಟು ಬೆನ್ತಟ್ಟಿ ಏನೋ ಒಂದು ರೀತಿ ಮುಂದೆ ಬಿಟ್ಟಿದ್ದಾರೆ, ಇನ್ನೂ ನಾವು ಸಾಹಿತ್ಯ ಸೇವೆನ ಮಾಡಿ ಅಂತೇಳಿ. ಹಾಗಾಗಿ ಜವಾಬ್ದಾರಿ ಹೆಚ್ಚಿದೆ ಸರ್ ನನಗೆ, ಖುಷಿ ಜೊತೆಗೆ ಜವಾಬ್ದಾರಿ. ಇವರು ಇನ್ನೂ ಹೆಚ್ಚು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿ ಹೆಚ್ಚು ದಾಖಲೆಯನ್ನು ನಿರ್ಮಿಸಲಿ ಎಂದು ವಿಶ್ವವಾಹಿನಿಯ ಶುಭಾಶಯ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.